ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಕುತೂಹಲಕಾರಿಯಾದಂತಹ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡೀಸ್ಗಳಿದೆ. ಕ್ರಿಸ್ತಪೂರ್ವ 46ರಲ್ಲಿ ಏನು ನೀವು ನೋಡ್ತಿರಲ್ಲ, ಜನವರಿ ಫೆಬ್ರವರಿ ಆಂಗ್ಲ ಕ್ಯಾಲೆಂಡರ್ನನ್ನ ಜಾರಿಗೆ ತಂದದ್ದು. ಅದಕ್ಕಿಂತ ಹಿಂದೆ ಶಾಲಿವಾಹನ ಶಕ ಕ್ಯಾಲೆಂಡರ್ ಆರಂಭ ಆಗಿದ್ದು ಕ್ರಿಸ್ತ ಶಕ 78ರಲ್ಲಿ. ಬ್ರಹ್ಮಾಂಡ ಹುಟ್ಟಿದ ದಿನ ಯುಗಾದಿಯ ದಿನ. ಬ್ರಹ್ಮದೇವ ಯುಗಾದಿಯ ದಿನವೇ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ. ಲಕ್ಷಾಂತರ ವರ್ಷಗಳ ಹಿಂದೆನೆ ಯುಗಾದಿ ಹಬ್ಬ ಇದೆ. ಯುಗಾದಿಯ ದಿನ ಮಾಡುವಂತಹ ಸಾಲ ವರ್ಷ ಪೂರ್ತಿ ಸಾಲ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಯುಗಾದಿಯ ದಿನ ಮನೆಯಲ್ಲಿ ಜಗಳ ಮಾಡಿದರೆ ವರ್ಷ ಪೂರ್ತಿ ಮನೆಯಲ್ಲಿ ಜಗಳಗಳು ತಪ್ಪೋದಿಲ್ಲ. ಆ ನಾಸಾ ಕೂಡ ಒಪ್ಪಿ ಹೌದು, ಈ ವೈದಿಕ ಖಗೋಳ ಶಾಸ್ತ್ರ ಶ್ರೇಷ್ಠ, ಅದರ ಎಕ್ಸಿಸ್ಟೆನ್ಸ್ ಇತ್ತು ಅಂತ ಒಪ್ಕೊಂಡಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವನಾಮ ಸಂವತ್ಸರ ಯುಗಾದಿ ಹೊಸ ವರ್ಷದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಅಂತೂ ವೀಕ್ಷಕರೇ ತುಂಬ ಕ್ಯೂರಿಯಸ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ವೀಕ್ಷಕರೇ, ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಮಾತ್ರನಾ? ಯುಗಾದಿ ಹಬ್ಬ ಅಂದರೆ ಹೋಳಿಗೆ ಮಾತ್ರನಾ? ಒಬ್ಬಟ್ಟು ಮಾತ್ರನಾ? ಇಷ್ಟೇನಾ ಕಲ್ಪನೆ? ಇವತ್ತು ನಾನು ಈ ಒಂದು ಪಾಡ್ಕಾಸ್ಟ್ನಲ್ಲಿ ನಿಮಗೆ ಯುಗಾದಿ ಹಬ್ಬದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ನೋಡಿ. ಯುಗಾದಿ ಹಬ್ಬ ಅಂದರೆ ನಿಮ್ಮ ಕಲ್ಪನೆ ಪರಿಕಲ್ಪನೆ ಏನಿದೆಯಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಡೆಫಿನೆಟ್ಲಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಯುಗಾದಿ ಹಬ್ಬ ಅಂದರೆ ಕೇವಲ ಮಾವಿನ ತೋರಣ, ಒಂದು ಸಂಭ್ರಮ, ಹೊಸ ಬಟ್ಟೆ, ಸಡಗರ, ಎಣ್ಣೆ ಸ್ನಾನ, ಈ ರೀತಿಯಾದಂತಹ ಒಂದು ಪರಿಕಲ್ಪನೆಯಲ್ಲಿದ್ದವರಿಗೆ ಯುಗಾದಿ ಹಬ್ಬ ಅಂದರೆ ಈಗೂ ಇದೆಯಾ ಯುಗಾದಿ ಹಬ್ಬ ಅನ್ನುವ ವಿಶೇಷವಾದಂತಹ ಒಂದು ಐ ಓಪನರ್ ಅಂತ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಹೌದು ವೀಕ್ಷಕರೇ, ಈ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಕುತೂಹಲಕಾರಿಯಾದಂತಹ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡೀಸ್ಗಳಿದೆ. ಜೊತೆಗೆ ಯುಗಾದಿ ಹಬ್ಬದ ಬಗ್ಗೆ ಅಪರೂಪದ ಮಾಹಿತಿ ಇಲ್ಲಿಯವರೆಗೂ ಕೂಡ ಯಾರೂ ನಿಮಗೆ ಹೇಳಿರಲಿಕ್ಕಿಲ್ಲ. ಅಂತಹ ಅದ್ಭುತ ವಿಶೇಷ ಮಾಹಿತಿ, ರಹಸ್ಯದ ಕೌತುಕವೇ ಈ ಸಂಚಿಕೆಯಲ್ಲಿ ಅಡಗಿದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಿಳಿಬೇಕು ಅಂತಂದರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೀಯ ಆಗುತ್ತೆ. ಜೊತೆಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ಒತ್ತಿದರೆ ನಮಗೆ ಏನೆಲ್ಲ ಲಾಭಗಳಿದೆ ಗುರುಗಳೇ ಅಂತೀರಾ? ತುಂಬ ಲಾಭಗಳಿದೆ. ನೀವು ತಕ್ಷಣ ಈ ಒಂದು ವಾಹಿನಿಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಈ ರೀತಿಯಾದಂತಹ ಭಿನ್ನ ವಿಭಿನ್ನ ಡಿಫ್ರೆಂಟ್ ಆದಂತಹ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಬನ್ನಿ ವೀಕ್ಷಕರೇ, ತಡ ಮಾಡದೆ, ಯುಗಾದಿ ಅಂದರೆ ಕೇವಲ ಬೇವು ಬೆಲ್ಲನ? ಯುಗಾದಿ ಅಂದರೆ ಕೇವಲ ಮಾವಿನ ತೋರಣ ಸಿಂಗರಿಸುವುದ? ಯುಗಾದಿ ಅಂದರೆ ಕೇವಲ ಒಬ್ಬಟ್ಟಿನ ಊಟನ? ಈ ಒಂದು ಕೌತುಕ ಮಾಹಿತಿಯನ್ನು ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ನೋಡಿ. ಯುಗಾದಿ ಹಬ್ಬ ಒಂದು ಫಸ್ಟ್ ನಿಮಗೆ ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಯುಗಾದಿ ನಾವೆಲ್ಲ ಸನಾತನ ಧರ್ಮವನ್ನು ಪಾಲಿಸುವಂಥ ಹಿಂದೂಗಳು ಹೆಮ್ಮೆಯಿಂದ ಯುಗಾದಿಗೆ ಹೊಸ ವರ್ಷ ನಮಗೆ. ಫೆಬ್ರವರಿ ಜನವರಿ 1 ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಲ್ಲ, ಅದಲ್ಲ. ಯಾಕೆ ಅಂತಂದರೆ ನೋಡಿ, ಇದನ್ನು ಅಥೆಂಟಿಕ್ ಆಗಿ ಹೇಳ್ತೀನಿ ನಿಮಗೆ. ಜೂಲಿಯಸ್ ಸೀಸರ್ ಕ್ರಿಸ್ತಪೂರ್ವ 46ರಲ್ಲಿ ಏನು ನೀವು ನೋಡ್ತಿರಲ್ಲ, ಜನವರಿ ಫೆಬ್ರವರಿ ಆಂಗ್ಲ ಕ್ಯಾಲೆಂಡರ್ನನ್ನು ಜಾರಿಗೆ ತಂದದ್ದು. ಆದರೆ ಒಂದು ರೋಚಕ ಸಂಗತಿ ಏನು ಅಂತಂದರೆ, ಈ ವಿಶೇಷವಾಗಿ ಕ್ರಿಸ್ತಪೂರ್ವ 46ರಲ್ಲಿ ಏನು ಜೂಲಿಯಸ್ ಸೀಸರ್
ಈ ಒಂದು ಆಂಗ್ಲ ಕ್ಯಾಲೆಂಡರ್ನ ಜಾರಿಗೆ ತಂದ, ಅದಕ್ಕಿಂತ ಹಿಂದೆ ಶಾಲಿವಾಹನ ಶಕ ಕ್ಯಾಲೆಂಡರ್ ಆರಂಭ ಆಗಿದ್ದು ಕ್ರಿಸ್ತ ಶಕ 78ರಲ್ಲಿ. 3000 ವರ್ಷಗಳ ಹಿಂದೆ ವೈದಿಕ ಖಗೋಳ ಜ್ಞಾನ ಎಕ್ಸಿಸ್ಟೆನ್ಸ್ ಇತ್ತು. ಅಲ್ಲಿಂದ ಈ ಒಂದು ವಿಶೇಷವಾದಂಥ ಹಬ್ಬ ಹರಿದಿನಗಳು ಆರಂಭ ಆಗ್ತಾ ಇದೆ. ಈಗ ಲೆಕ್ಕ ಹಾಕಿ ಹೇಳಿ, ಜನವರಿ ಫೆಬ್ರವರಿ ಹ್ಯಾಪಿ ನ್ಯೂ ಅನ್ನೋರು ಯಾವುದು ಮೊದಲು ಬಂದಿದ್ದು ಅಂತ ತಾಳೆ ಹಾಕಿ ನೋಡಿ. ಲಕ್ಷಾಂತರ ವರ್ಷಗಳ ಹಿಂದೆನೇ ಯುಗಾದಿ ಹಬ್ಬ ಇದೆ. ಲಕ್ಷಾಂತರ ವರ್ಷಗಳ ಹಿಂದೆ. ಈಗ ಇವರೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಜನವರಿ ಫೆಬ್ರವರಿ ಅಂತ. ಇದಲ್ಲ, ನಮ್ಮ ಸನಾತನ ಧರ್ಮ ಹೆಮ್ಮೆ ಪರಂಪರೆ ಆಳವಾಗಿ ಬೇರು ಬಿಟ್ಟಂಥದ್ದು. ನಾವು ಈಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ಖೇದ ಅನಿಸುತ್ತೆ, ದುಃಖ ಆಗುತ್ತೆ. ಯಾಕೆಂದರೆ ಈ ಹ್ಯಾಪಿ ನ್ಯೂ ಇಯರ್ಗೆ ಮಾಡಿದಷ್ಟು ಸಂಭ್ರಮಾಚರಣೆಯನ್ನು ಯುಗಾದಿಗೆ ಮಾಡೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಎದ್ದೇಳಿ ಹಿಂದೂಗಳೇ, ಸನಾತನ ಧರ್ಮವನ್ನು, ರಕ್ತದ ಕಣಕಣವನ್ನು ನಾವಿಟ್ಕೊಂಡು ಪಾಲಿಸುವಂಥ ಹೆಮ್ಮೆಯ ಹಿಂದೂಗಳು ಎದ್ದೇಳಬೇಕು. ಈ ಒಂದು ಯುಗಾದಿಯ ಹಬ್ಬವನ್ನು ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡಬೇಕು. ದೇವಸ್ಥಾನಗಳಿಗೆ ಹೋಗಬೇಕು, ಪೂಜೆ ಮಾಡಿಸ್ಬೇಕು, ಮನೆಯಲ್ಲಿ ಎಲ್ಲರೂ ಹೊಸ ಬಟ್ಟೆ, ಅಲಂಕಾರ, ದೇವರ ಪೂಜೆ, ನಾಮ ಸ್ಮರಣೆ, ಒಂದು ಸಂಭ್ರಮದ ವಾತಾವರಣ ಇರಬೇಕು. ಏನು ಇವರೆಲ್ಲ ಜನವರಿ 1ಕ್ಕೆ ಈ ಕುಣಿತ ಕುಣಿತ ಮೋಜು ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಅಲ್ಲ. ಅದೆಲ್ಲ ನೋಡಿ, ಪ್ರಕೃತಿಯೇ ಹೇಳುತ್ತೆ ಹೊಸ ವರ್ಷ ಯಾವುದು ಅಂತ ಹೇಳಿ. ಜನವರಿ 1 ಆ ಸಂದರ್ಭದಲ್ಲಿ ಡಿಸೆಂಬರ್ ಕೊನೆಗೆ ಮತ್ತು ಜನವರಿ ಮೊದಲೇ ವಾರದಲ್ಲಿ ಆ ಮರಗಳೆಲ್ಲ ಎಲೆಗಳು ಉದುರಿ ಕೆಳಗಡೆ ನೆಲದ ಮೇಲೆ ಬಿದ್ದಿರುತ್ತೆ. ಯುಗಾದಿಗೆ ಪ್ರಕೃತಿಯಲ್ಲಿ ಹೊಸ ಚಿಗುರು. ಅದರ ಅರ್ಥ ಯುಗದ ಆದಿ, ಹೊಸ ಆರಂಭ. ನೋಡಿ, ಕ್ಯಾಲೆಂಡರ್ ವಿತ್ ಪ್ರೂಫ್ ನಿಮ್ಗೆ ಹೇಳಿದ್ದೀನಿ. ಲಕ್ಷಾಂತರ ವರ್ಷಗಳ ಹಿಂದೆ ವೈದಿಕ ಖಗೋಳ ಜ್ಞಾನದಲ್ಲಿ ಯುಗಾದಿಯ ಉಲ್ಲೇಖ ಇದೆ. ಈಗ ಇತ್ತೀಚೆಗೆ ಬಂದಿರುವಂತಹದ್ದು ಈ ಆಂಗ್ಲ ಕ್ಯಾಲೆಂಡರ್. ನೋಡಿ, ಫಸ್ಟ್ ನಿಮಗೆ ಶಾಕಿಂಗ್ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇನ್ನು ಎರಡನೆಯದ್ದೇನಪ್ಪ ಅಂದರೆ, ಯುಗಾದಿ ಅಂತಂದ್ರೆ ಏನು? ಉಗಾದಿ ಅಂತ ಹೇಳ್ತಾರೆ. ಉಗಾದಿ ಅಂತಂದರೆ ಯುಗದ ಆದಿ. ಆ್ಯಕ್ಚುಲಿ ಈ ಬ್ರಹ್ಮಾಂಡ, ಈಗ ನೋಡಿ, ಬರ್ತ್ಡೇ ಇರುತ್ತಲ್ವ, ಎಲ್ಲರದ್ದು ಬರ್ತ್ಡೇ ಇರುತ್ತೆ, ಹುಟ್ಟುಹಬ್ಬ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ, ಹುಟ್ಟುಹಬ್ಬದ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾರೆ. ನೀವು ಒಂದು ಸಲನಾದರೂ ಯೋಚನೆ ಮಾಡಿದ್ದೀರಾ ವೀಕ್ಷಕರೇ? ಈ ಬ್ರಹ್ಮಾಂಡ ಏನಿದೆ, ಅದರ ಹುಟ್ಟುಹಬ್ಬ, ಅದರ ಹುಟ್ಟಿದ ದಿನದ ಬಗ್ಗೆ ಏನಾದರೂ ಒಂದು ದಿನನಾದರೂ ಯೋಚನೆ ಮಾಡಿದ್ದೀರಾ? ಎಲ್ಲದರ ಬಗ್ಗೆ ನೀವು ಹ್ಯಾಪಿ ಬರ್ತ್ಡೇ ಅಂತೀರಿ. ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್, ನಿಮ್ಮ ಮನೆಯ ಸದಸ್ಯರು ಎಲ್ಲರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀರಾ. ಈ ಬ್ರಹ್ಮಾಂಡಕ್ಕೆ ಯಾವಾಗಾದರೂ ನೀವು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದ್ದೀರಾ? ಆ ಬ್ರಹ್ಮಾಂಡ ಹುಟ್ಟಿದ ದಿನ ಯಾವುದು ಅಂತ ನಿಮಗೆ ಗೊತ್ತಾ ವೀಕ್ಷಕರೇ? ಗೊತ್ತಿಲ್ಲ ಅಲ್ಲ? ಕೇಳಿ, ಹೇಳ್ತೀನಿ. ಬ್ರಹ್ಮಾಂಡ ಹುಟ್ಟಿದ ದಿನ ಯುಗಾದಿಯ ದಿನ. ಈ ಯುಗಾದಿ ಹಬ್ಬ ಅಂತ ನಾವು ಏನು ಆಚರಣೆ ಮಾಡ್ತೀವಲ್ಲ, ಅವತ್ತು ನಮ್ಮ ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು. ಬ್ರಹ್ಮದೇವ ಯುಗಾದಿಯ ದಿನವೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಅದಕ್ಕೆ ಯುಗಾದಿಯ ದಿನ ಬ್ರಹ್ಮ ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಕ್ಕೆ ಯುಗಾದಿ, ಯುಗದ ಆದಿ, ಹೊಸ ಆರಂಭ. ಅವತ್ತೇ ನಾವು ಯುಗಾದಿ, ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬ ಅಂದ್ರೇನು? ಯುಗದ ಆದಿ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನ. ಅದನ್ನು ನಾವು ಹೆಮ್ಮೆಯಿಂದ ನೆನ್ಕೋಬೇಕು. ಅವತ್ತು ನೋಡಿ, ಎಲ್ಲ ವ್ಯರ್ಥವಾದಂತಹ ಲೆಕ್ಕಕ್ಕಿಲ್ಲದ ಆಚರಣೆಗಳನ್ನೆಲ್ಲ, ಪಾಶ್ಚಾತ್ಯ ಆಚರಣೆಗಳೆಲ್ಲ ಮಾಡ್ತಿರಲ್ಲ. ನಮ್ಮ ಬ್ರಹ್ಮಾಂಡ ಹುಟ್ಟಿದಂತಹ ಒಂದು ಯುಗದ ಅದನ್ನು ಆಚರಣೆ ಮಾಡಿ ಹೆಮ್ಮೆಯಿಂದ, ಯುಗಾದಿಯನ್ನು ಆಚರಣೆ ಮಾಡಿ. ತುಂಬ ಅಂದರೆ ತುಂಬ ನನಗೆ ನೋವಾಗುತ್ತೆ, ಖೇದ ಅನಿಸುತ್ತೆ. ಪಾಶ್ಚಾತ್ಯ ಇದನ್ನೆಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಮ್ಮ ಹಬ್ಬ ಸಂಸ್ಕೃತಿ ಹರಿದಿನಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಮಾಡೋದು ಬೇಡ. ವಿಜೃಂಭಣೆಯಿಂದ ಆಚರಣೆ ಮಾಡಿ, ಯುಗಾದಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಿ. ಎಲ್ಲರೂ ತಿರುಗಿ ನೋಡಬೇಕು, ಅಂತಹ ಒಂದು ಸಂಭ್ರಮದಿಂದ ಆಚರಣೆ ಮಾಡಬೇಕು. ಯಾಕೆಂದರೆ ಬ್ರಹ್ಮಾಂಡ ಹುಟ್ಟಿದಂತಹ ದಿನ ಅದು. ನೋಡಿ, ಎರಡನೆಯ ಶಾಕಿಂಗ್ ಸತ್ಯವನ್ನು ಹೇಳಿದ್ದೀನಿ ನಿಮಗೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ದಿನ ಬ್ರಹ್ಮದೇವ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಅವತ್ತೇ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ. ಇನ್ನೂ ಒಂದು ಶಾಕಿಂಗ್ ಸತ್ಯ ಏನು ಅಂತಂದರೆ, ಯುಗಾದಿಯ ದಿನ ದೇವತೆಗಳು ಭೂಲೋಕಕ್ಕೆ ಬರ್ತಾರೆ ಎನ್ನುವಂತಹ ಒಂದು ಐತಿಹ್ಯ ಇದೆ. ಆದ ಕಾರಣ ಯುಗಾದಿಯ ದಿನ ನಾವು ಪೂಜೆ, ಪುನಸ್ಕಾರ, ದಾನ, ಧರ್ಮ ಎಲ್ಲ ಕೆಲಸಗಳನ್ನು ಮಾಡಬೇಕು. ಅವತ್ತಿನ ದಿನ ನೀವು ಮಾಡುವಂಥ ಅಫರ್ಮೇಷನ್ಗಳು, ರೆಮಿಡಿಗಳು, ಒಂದು ಒಳ್ಳೆಯ ಸತ್ಸಂಗ, ಕೆಲಸ ಎಲ್ಲವೂ ಕೂಡ ಕೈ ಹಿಡಿಯುತ್ತೆ ನಮಗೆ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ.
ಈ ರೀತಿಯಾಗಿ ಎಲ್ಲ ಮಾಡುವಂತಹ ಒಳ್ಳೆಯ ಕೆಲಸ. ಯುಗಾದಿ ದಿನ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಈರ್ಷೆ ಯಾವುದು ಬೇಡ. ನೀವು ಯುಗಾದಿಯ ದಿನ ಯಾರ ಮೇಲೆ ದ್ವೇಷವನ್ನು ಸಾಧಿಸ್ತೀರಿ, ವರ್ಷ ಪೂರ್ತಿ ಅವರು ನಿಮ್ಮ ಮೇಲೆ ದ್ವೇಷವನ್ನು ಸಾಧಿಸುವಂಥದ್ದು. ಇದರ ಬಗ್ಗೆ ಗಮನ ಇಟ್ಟುಕೊಳ್ಳಿ. ಯುಗಾದಿಯ ದಿನ ಮಾಡುವಂತಹ ಸಾಲ ವರ್ಷ ಪೂರ್ತಿ ಸಾಲ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಯುಗಾದಿಯ ದಿನ ಮಾಡುವಂತಹ ಯಾವುದಾದ್ರೂ ನೆಗೆಟಿವ್ ಕೆಲಸ ವರ್ಷ ಪೂರ್ತಿ ನಿಮಗೆ ನೆಗೆಟಿವ್ ದಾರಿಗೆ ಕರ್ಕೊಂಡು ಹೋಗುತ್ತೆ. ಯುಗಾದಿಯ ದಿನ ಮನೆಯಲ್ಲಿ ಜಗಳ ಮಾಡಿದರೆ ವರ್ಷ ಪೂರ್ತಿ ಮನೆಯಲ್ಲಿ ಜಗಳಗಳು ತಪ್ಪೋದಿಲ್ಲ. ಹಾಗಾಗಿ ಯುಗಾದಿ ನಮ್ಮ ಬ್ರಹ್ಮಾಂಡ ಹುಟ್ಟಿದ ದಿನ, ದೇವರು ಭೂಮಿಗೆ ಬರುವಂತಹ ದಿನ. ಒಳ್ಳೆಯ ಕೆಲಸಗಳಲ್ಲಿ ಭಾಗಿಯಾಗಿ ತುಂಬ ಜಾಗೃತಿಯಾಗಿ ಆ ದಿನ ನಾವು ದಿನವನ್ನು ಕಳಿಬೇಕಾಗತ್ತೆ. ಅದೇ ರೀತಿ ಯುಗಾದಿಯ ದಿನ ದಾನ ಮಾಡಿ, ಒಳ್ಳೆಯ ಸಂಕಲ್ಪ ಮಾಡಿ, ಒಳ್ಳೆಯ ಕೆಲಸಗಳನ್ನು ಶುರು ಮಾಡಿಕೊಳ್ಳಿ. ಇನ್ನು ಚಂದ್ರ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಸೇರೋದ್ರಿಂದ ಒಂದು ಸಮತೋಲನ ಸ್ಥಿತಿಗೆ ಬರುವಂತಹ ದಿನ ಯುಗಾದಿಯಿಂದ. ಭೂಮಿಯಲ್ಲಿ ಪ್ರಕೃತಿಯ ತರಂಗಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ ಭೂಮಿಯ ಮೇಲೆ ಅಗತ್ಯ ಮತ್ತು ಹೆಚ್ಚಿನ ಮಟ್ಟದಲ್ಲಿರುವಂತಹ ದಿನ. ಆದ್ದರಿಂದ ಆ ಯುಗಾದಿಗೆ ಬಹಳ ಮಹತ್ವ ಇದೆ. ಆ ದಿನ ನೀವು ಮಾಡುವಂತಹ ಸಂಕಲ್ಪ, ಪ್ರಾರ್ಥನೆ, ಅಫರ್ಮೇಷನ್ ಎಲ್ಲ ಯೂನಿವರ್ಸಿಗೆ ಲಕ್ಷಾಂತರ ಪಟ್ಟು ವೇಗದಲ್ಲಿ ತಲುಪುತ್ತಂತೆ. ಸಾಮಾನ್ಯವಾಗಿ ನೀವು ಯಾವುದಾದ್ರೂ ದಿನ ಮಾಡುವಂತಹ ಪೂಜೆ, ಸಂಕಲ್ಪ ಅದಕ್ಕೂ ಮತ್ತು ಯುಗಾದಿಗೂ ಲಕ್ಷಾಂತರ ಒಂದು ಅತಿ ವೇಗದಲ್ಲಿ ಅದು ಶೀಘ್ರವಾಗಿ ತಲುಪುತ್ತಂತೆ. ಅದರ ಮಹತ್ವ ಮತ್ತು ರಹಸ್ಯ. ಇನ್ನು ಋಷಿಮುನಿಗಳು ಹೇಳ್ತಾರೆ, 5,000 ವರ್ಷಗಳ ಹಿಂದೆಯೇ ಯುಗಾದಿ ಆಚರಣೆ, ಅದರ ಒಂದು ಐತಿಹ್ಯ, ಅದರ ಮಹತ್ವ ಎಲ್ಲ ಗೊತ್ತಿತ್ತು. ಇದನ್ನು ನಾಸಾ ಕೂಡ ಒಪ್ಕೊಂಡಿದೆ. ಹಿಂದೂ ಒಂದು ಸಂಪ್ರದಾಯ, ಸಮಾಜ, ಪದ್ಧತಿ, ಸಂಸ್ಕೃತಿ, ಯುಗಾದಿಯ ಹಬ್ಬದ ಬಗ್ಗೆ ಋಷಿಮುನಿಗಳಿಗೆ ಗೊತ್ತಿರುವಂತಹ ಸಂಕಲ್ಪದ ಬಗ್ಗೆ ಆ ನಾಸಾ ಕೂಡ ಒಪ್ಪಿ ಹೌದು, ಈ ವೈದಿಕ ಖಗೋಳ ಶಾಸ್ತ್ರ ಶ್ರೇಷ್ಠ, ಅದರ ಎಕ್ಸಿಸ್ಟೆನ್ಸ್ ಇತ್ತು ಅಂತ ಒಪ್ಕೊಂಡಿದೆ. ಅಲ್ಲಿಗೆ ನಮ್ಮ ಯುಗಾದಿ ಹಬ್ಬ ಗ್ರೇಟ್ ಅಲ್ವಾ? ನೋಡಿ, ಮೈ ರೋಮಾಂಚನ ಆಗುತ್ತೆ ಅಂತಹ ಹಬ್ಬ ಇದು. ಇನ್ನು ಯುಗಾದಿ ಬಂತು ಅಂದರೆ ಬೇವು ಬೆಲ್ಲ ಅಂತಾರೆ. ಈ ಬೇವು ಬೆಲ್ಲ ಯಾಕೆ ತಿನ್ನಬೇಕು ನೋಡಿ? ಬೇವು ಯುಗಾದಿಯ ದಿನ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡೋದ್ರಿಂದ, ಮೇಷರಾಶಿ ಅಗ್ನಿ ತತ್ವ, ಸೂರ್ಯ ಅಗ್ನಿ ತತ್ವ. ಹಾಗಾಗಿ ಪಿತ್ತ ದೋಷ ಅಂದರೆ ಆ ದಿನಗಳಿಂದ ಪಿತ್ತ ಹೆಚ್ಚಾಗುವಂಥದ್ದು. ಹಾಗಾಗಿ ಬೇವು ಪಿತ್ತ ಶಮನಕಾರಿ. ಆ ಬೇವಿನ ಹೂವಿನಲ್ಲಿ ಏನಿರುತ್ತಲ್ಲ ವಿಶೇಷ ಆರೋಗ್ಯಕಾರಿ ಗುಣ, ಪಿತ್ತ ಶಮನ ಮಾಡುತ್ತಂತೆ. ಬೆಲ್ಲ ರಕ್ತ ಶುದ್ಧಿ ಮಾಡಿ ಶಕ್ತಿಯನ್ನು ಕೊಡುತ್ತೆ. ಇದು ಕೇವಲ ಆಚರಣೆಯಲ್ಲ, ವೈಜ್ಞಾನಿಕವಾಗಿಯೂ ಕೂಡ, ಆಯುರ್ವೇದದ ಪ್ರಕಾರ ಎಲ್ಲ ರೀತಿಯಾಗಿಯೂ ಕೂಡ ನಮಗೆ ಬಲವನ್ನು ನೀಡುವಂತಹ ಹಬ್ಬ. ಸುಮ್ಮನೆ ನಾವು ಬೇವು ಬೆಲ್ಲ ತಿಂದು ಬಿಡೋದಲ್ಲ, ಅದರ ಹಿಂದಿನ ರಹಸ್ಯಗಳನ್ನು ಕೂಡ ತಿಳ್ಕೊಬೇಕು. ಅದೆಷ್ಟು ಅದಕ್ಕೆ ನೋಡಿ, ನಾನು ಸುಮಾರು ಜನರನ್ನು ನೋಡಿದ್ದೀನಿ, ಬೇವು ಬೆಲ್ಲ ತಿನ್ನಿ ಅಂದರೆ ಬೆಲ್ಲ ಮಾತ್ರ ತಿಂತಾರೆ, ಬೇವು ತಿನ್ನಲ್ಲ, ಮೂಗು ಮುರಿತಿರ್ತಾರೆ, ಬೇವು ಅಂತ ಬಿಸಾಕ್ಬಿಡ್ತಾರೆ. ಬಿಸಾಕೋದಲ್ಲ, ಬೇವು ತಿನ್ನಲೇಬೇಕು. ಬೇವಿನ ಹೂವು ಅವತ್ತು ತಿನ್ನಲೇಬೇಕು. ಯಾಕೆ ಅಂತಂದರೆ ಅವತ್ತು ನೀವು ಸ್ವೀಕಾರ ಮಾಡಿದಂಥ ಬೇವು ಬೆಲ್ಲ ವರ್ಷ ಪೂರ್ತಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಡುತ್ತಂತೆ ವೀಕ್ಷಕರೇ. ಹಾಗಾಗಿ ಬೇವನ್ನು ಎಸೆಯಕ್ಕೆ ಹೋಗಬೇಡಿ, ಖಂಡಿತವಾಗಿಯೂ ತಿನ್ನಿ. ಅದೇ ರೀತಿ ಕಾಸ್ಮಿಕ್ ಬಾಡಿ ರೀಸೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಆ ದಿನ ನೀವೇನಾದರೂ ಬೇವು ಬೆಲ್ಲವನ್ನು ನೀವು ಸ್ವೀಕಾರ ಮಾಡಿದ್ದೇ ಆದಲ್ಲಿ ಕಾಸ್ಮಿಕ್ ಬಾಡಿ ರೀಸೆಟ್ ಪ್ರೋಟೋಕಾಲ್ ಆಗುತ್ತೆ. ಇದರ ರಹಸ್ಯ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ. ಯಾಕೆ ಮಾಡ್ತಾರೆ ಪಂಚಾಂಗ ಶ್ರವಣ? ಪಂಚಾಂಗ ಶ್ರವಣ ಅಂತಂದರೆ ಪಂಚಾಂಗವನ್ನು ಓದಿ ಹೇಳುವಂತಹ ಪ್ರಕ್ರಿಯೆ ಇರುತ್ತೆ. ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಒಂದು ಸಾಯಂಕಾಲದ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ಗುರು ಹಿರಿಯರು, ಮನೆಯ ಹಿರಿಯ ಸದಸ್ಯರು ಪಂಚಾಂಗವನ್ನು ತೆಗೆದು ಆ ವರ್ಷ ಮಳೆ ಹೇಗಿದೆ, ಬೆಳೆ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಅವರು ಓದಿ ಹೇಳುವಂಥದ್ದು. ಆ ಪಂಚಾಂಗ ಶ್ರವಣ ನೋಡಿ ಎಂತಹ ಅದ್ಭುತ ಋಷಿಮುನಿಗಳು ರಹಸ್ಯವನ್ನು ಹೇಳಿರುವಂಥದ್ದು ಅಂದರೆ, ಪಂಚಾಂಗ ಶ್ರವಣ ಅಂದರೆ ಪಂಚಾಂಗ ನೀವು ತಂದಿಟ್ಟಿರ್ತೀರ ಮನೆಯಲ್ಲಿ, ಪಂಚಾಂಗ ಇರುತ್ತೆ, ಅದನ್ನು ಓದಿ ಸಾಯಂಕಾಲ ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಓದಿ. ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು, ಈ ವರ್ಷದ ಯುಗಾದಿಯ ಫಲಗಳು ಹೇಗಿದೆ, ವರ್ಷದ ಫಲ ಹೇಗಿದೆ, ಅದನ್ನು ಪೂರ್ತಿಯಾಗಿ ಗಟ್ಟಿಯಾಗಿ ಓದಬೇಕು ಸಾಯಂಕಾಲ. ಅದನ್ನು ಕೇಳೋದಕ್ಕೆ ಮನೆ ಸದಸ್ಯರೆಲ್ಲರೂ ಕೂತ್ಕೋಬೇಕು. ಆ ಪಂಚಾಂಗ ಶ್ರವಣ ಕೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಮುಂದಿನ ವರ್ಷ ಬರುವಂತಹ ನೆಗೆಟಿವ್ ಎನರ್ಜಿಗಳೆಲ್ಲ ಆಗಲೇ ದೂರ ಆಗುತ್ತಂತೆ, ಕಷ್ಟಗಳೆಲ್ಲ ನಿವಾರಣೆ ಆಗುತ್ತಂತೆ. ಪಂಚಾಂಗ ಶ್ರವಣಕ್ಕೆ ಬಹಳ ಶಕ್ತಿ ಇದೆ ವೀಕ್ಷಕರೇ.
ಬಹಳ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಆಗಲಿಲ್ಲ ಅಂದರೆ ದೇವಸ್ಥಾನಗಳಲ್ಲಿ ಸಾಯಂಕಾಲ ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೀತಾ ಇರುತ್ತೆ, ಅಲ್ಲಾದರೂ ಭಾಗವಹಿಸ್ಬೋದು. ಅದರಲ್ಲಿ ಮುಂಬರುವ ವರ್ಷದ ಯುಗಾದಿಯ ನಂತರ ಮಳೆ ಹೇಗಿದೆ, ಬೆಳೆ ಹೇಗಿದೆ, ಸುಖ ದುಃಖ, ರಾಜ್ಯಕ್ಕೆ ಹೇಗಿದೆ, ದೇಶ ವಿದೇಶಗಳಿಗೆ ಹೇಗಿದೆ, ಎಲ್ಲ ಫಲಾಫಲಗಳನ್ನು ಕೊಟ್ಟಿರ್ತಾರೆ. ಇನ್ನು ಆ ಪಂಚಾಂಗ ಶ್ರವಣ ಒಂದು ಮಾಡೋದ್ರಿಂದ ಆಧ್ಯಾತ್ಮಿಕ ಫಲ ಹೇಗೆ ಸಿಗುತ್ತೆ ಅಂದರೆ, ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಸಿಗುತ್ತಂತೆ ವೀಕ್ಷಕರೇ. ಎಂತಹ ಅದ್ಭುತ ನೋಡಿ. ನಮಗೆ ದೂರದ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರಲಿಕ್ಕೆ ಆಗೋದಿಲ್ಲ. ಯುಗಾದಿ ಹಬ್ಬದ ದಿನ ಸಾಯಂಕಾಲ ಕೂತ್ಕೊಂಡು ಪಂಚಾಂಗವನ್ನು ಓದಿ, ಪಂಚಾಂಗ ಓದೋದಿದ್ರೆ ಅದನ್ನು ಕೇಳಿ ಪಂಚಾಂಗ ಶ್ರವಣ ಮಾಡಿ, ಎಂತಹ ಪುಣ್ಯ ಸಿಗುತ್ತೆ. ಇಗ್ನೋರ್ ಮಾಡಬಾರ್ದಲ್ವಾ? ನೋಡಿ, ಮನೆಯಲ್ಲಿಯೇ ನಾವು ಗಂಗಾ ನದಿಯ ಸ್ನಾನವನ್ನು ಮಾಡಿದ ಪುಣ್ಯ ಸಿಗೋದ್ರಿಂದ ಅದಕ್ಕೆ ಹೇಳೋದು ನಮ್ಮ ಹೆಮ್ಮೆಯ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಹೈಯೆಸ್ಟ್, ಪರಮೋಚ್ಚವಾದಂಥದ್ದು, ಶ್ರೇಷ್ಠವಾದಂತಹದ್ದು. ನಾನು ಸುಮಾರು ಜನರನ್ನು ನೋಡಿದ್ದೀನಿ, ಮನೆ ಮುಂದೆ ತುಳಸಿ ಗಿಡನೇ ಇಟ್ಟಿರಲ್ಲ. ಈ ವಿಡಿಯೋ ನೋಡಿದ ತಕ್ಷಣ ತಂದಿಡಿ, ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸಿ. ಯಾವ ಮನೆ ಎದುರುಗಡೆ ತುಳಸಿ ಗಿಡ ಇರೋದಿಲ್ಲ ಆ ಮನೆಯ ಲಕ್ಷಣನೇ ಅಲ್ಲ, ಆ ಮನೆಗೆ ಪಾಸಿಟಿವ್ ಎನರ್ಜಿನೇ ಬರಲ್ಲ. ಕಾರಣ ಹೇಳಬಾರ್ದು, ನೆಪ ಹೇಳಬಾರ್ದು, ಇಲ್ಲಿ ಜಾಗ ಇಲ್ಲ, ಅಲ್ಲಿ ಬೆಳಕು ಬರಲ್ಲ, ಇಲ್ಲಿ ಇದಿದೆ ಅಂತ. ಫಸ್ಟು ತುಳಸಿ ಗಿಡ ತಂದಿಡಿ. ಫಸ್ಟ್ ತುಳಸಿ ಗಿಡ ತಂದ ಮೇಲೆ ಎಲ್ಲ ಹಬ್ಬ ಹರಿದಿನಗಳಿಗೆ ಕಳೆ ಹೆಚ್ಚುತ್ತೆ, ಒಳ್ಳೆಯದಾಗುತ್ತೆ ಮನೆಗೆ. ಈ ಪಂಚಾಂಗ ಶ್ರವಣ ಕೇಳೋದ್ರಿಂದ ಹಣದ ಸ್ಥಿರತೆ ಬರುತ್ತೆ, ಆರೋಗ್ಯದಲ್ಲಿ ಶಾಂತಿ, ಕುಟುಂಬ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಈ ಒಂದು ಅಪರೂಪದ ವಿಶೇಷ ರಹಸ್ಯ ಹೇಳ್ತೀನಿ. ಪಂಚಾಂಗ ಶ್ರವಣ ಮಾಡಿದ ಮೇಲೆ ತುಳಸಿ ಮುಂದೆ ದೀಪವನ್ನು ಬೆಳಗಬೇಕು, ತುಪ್ಪದ ದೀಪ. ಇದನ್ನು ಮಾಡೋದ್ರಿಂದ ಯಾರು ಪಂಚಾಂಗ ಶ್ರವಣ ಮಾಡಿ ಆಮೇಲೆ ತುಳಸಿ ಮುಂದೆ ದೀಪವನ್ನು ಬೆಳಗ್ತಾರೆ, ಆ ಮನೆಯಲ್ಲಿ ವರ್ಷ ತುಂಬೋದ್ರೊಳಗಡೆ ಸಾಲ ತೀರುತ್ತೆ, ಸೋಲಿನಿಂದ ಅವರು ಹೊರಗಡೆ ಬರ್ತಾರಂತೆ. ತದನಂತರ ಪಂಚಾಂಗ ಶ್ರವಣ ಆದ ಮೇಲೆ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರಿಗೆ ನಮಸ್ಕಾರವನ್ನು ಮಾಡಿ, ಮನೆಯ ಹಿರಿಯ ಸದಸ್ಯರಿಗೆ ನಮಸ್ಕಾರ ಮಾಡಬೇಕು, ಕಾಲು ಮುಟ್ಟಿ ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ಮನೆಯ ಸಂಪತ್ತು ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ. ನೋಡಿ ವೀಕ್ಷಕರೇ, ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ಯುಗಾದಿ ಕೇವಲ ಬೇವು ಬೆಲ್ಲ ಒಬ್ಬಟ್ಟಿನ ಸಂಭ್ರಮ ಆಚರಣೆ ಅಂತ ನಿಮ್ಮ ಕಲ್ಪನೆ ಇದ್ದರೆ, ಇದನ್ನು ಕೇಳಿದರೆ ನಿಮ್ಮ ಪೂರ್ತಿ ವಿಷಯ ವ್ಯಾಪ್ತಿ ಒಂದು ವಿಸ್ತಾರವಾಗುತ್ತೆ. ನೋಡಿ, ಯಾವುದೋ ಒಂದು ಆಂಗ್ಲ ಕ್ಯಾಲೆಂಡರ್ ಹುಟ್ಕೊಂಡಿದ್ದಕ್ಕೆ ಜನವರಿ ಫೆಬ್ರವರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಲ್ಲ. ಅದಕ್ಕಿಂತ ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಶಾಲಿವಾಹನ, ನೋಡಿ ಇಲ್ಲಿ ಶಾಲಿವಾಹನ ಶಕೆ ಕ್ಯಾಲೆಂಡರ್ ಹುಟ್ಕೊಂಡಿರುವಂಥದ್ದು. ಎಂತಹ ಅದ್ಭುತವಾದಂತಹ ಇತಿಹಾಸ ಇದೆ ಇದರಲ್ಲಿ. ನಾಸಾ ಕೂಡ, ವಿಜ್ಞಾನಿಗಳು ಒಪ್ತಾರೆ ಯುಗಾದಿ ಹಬ್ಬದ ಬಗ್ಗೆ, ಯುಗಾದಿಯ ಪವರ್ ಬಗ್ಗೆ, ಒಂದು ಖಗೋಳಶಾಸ್ತ್ರದ ಬಗ್ಗೆ, ವೈದಿಕ ಖಗೋಳ ಜ್ಞಾನದ ಬಗ್ಗೆ. ಆಮೇಲೆ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು, ಬೇವು ಬೆಲ್ಲ ಯಾಕೆ ತಿನ್ನಬೇಕು, ವಿಶೇಷವಾದ ಮಾಹಿತಿ ಕೊಟ್ಟಿದ್ದೀನಿ, ಜೊತೆಗೆ ರೆಮಿಡಿ ಕೂಡ ಕೊಟ್ಟಿದ್ದೀನಿ. ಪಂಚಾಂಗ ಶ್ರವಣ ಆದಮೇಲೆ ಅಕಸ್ಮಾತ್ ಪಂಚಾಂಗ ಶ್ರವಣ ಮಾಡೋಕ್ಕಾಗಲಿಲ್ಲ, ಕೇಳೋಕ್ಕಾಗಲಿಲ್ಲ ಅಂದರೆ ಯುಗಾದಿಯ ದಿನ ಸಾಯಂಕಾಲ ತುಳಸಿ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ, ಈ ವರ್ಷ ನನ್ನ ಎಲ್ಲ ಸಾಲಗಳು ತೀರಲಿ, ಸೋಲಿನಿಂದ ಹೊರಗಡೆ ಬರಲಿ ಅಂತ ಪ್ರಾರ್ಥನೆ ಮಾಡಿ. ವರ್ಷದೊಳಗಡೆ ಗೆಲುವು ಬರಲಿಲ್ಲ ಅಂದರೆ ಹೇಳಿ ನನಗೆ. ಅದೇ ರೀತಿ ವೀಕ್ಷಕರೇ, ಈ ಒಂದು ವಿಶೇಷವಾದಂಥ ಯುಗಾದಿಯ ದಿನ ಅಷ್ಟಸಿದ್ಧಿ ಪೀಠದ ಮೇಲೆ ನಾನು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 3:30 ಮುಹೂರ್ತದಲ್ಲಿ ಪೂಜೆ ಆಗುತ್ತೆ. ಆ ದಿನ ಇಟ್ಟು ನೀವೇನಾದರೂ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ವರ್ಷ ತುಂಬೋಷ್ಟರಲ್ಲೇ ನಿಮ್ಮ ಮನೆಗೆ ಸಂತಾನ ಪ್ರಾಪ್ತಿಯಾಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ. ಭಗವಂತ ನೀವು ಕೇಳಿದ್ದನ್ನೆಲ್ಲ ಕರುಣಿಸ್ತಾರೆ. ಈ ಯುಗಾದಿಗೆ ನೀವು ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿ ಮನೆಗೆ ತರಿಸ್ಕೋಬೇಕು. ಶ್ರೀಚಕ್ರ ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. 30ರಿಂದ 40 ದಿವಸ ಆದಮೇಲೆ ಕಳಿಸ್ಕೊಡ್ತೀನಿ. ಇನ್ನು ಇದೇ ಥರದ ವಿಶೇಷ ಯುಗಾದಿಯ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದಲ್ಲ, ಎಲ್ಲರಿಗೂ ಪ್ರಚಾರ ಮಾಡಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.